ಓಕೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಹಿನ್ನಡೆಗೆ ಕಾರಣಗಳು ಏನು ಅಂತಕ್ಕಂಥದ್ದು ಆತ್ಮಾವಲೋಕನ ಶುರು. ಇನ್ನು ಕಾರಣ ನಂಬರ್ 1, 2 ಬಾರಿ ಸೋತಿರುವ CPYಗೆ ಸಿಕ್ಕಿರೋ ಅನುಕಂಪ ಸ್ಥಳೀಯ ಅಂತಕ್ಕಂಥದ್ದು. 2 ಕಡೆ ಸೋತಿರುವ ನಿಖಿಲ್ಗೆ ಆ ಅನುಕಂಪ ಸಿಕ್ಕಿಲ್ಲ. 3ನೇ ಕಾರಣ, ಕಾಂಗ್ರೆಸ್ ಮನೆ ಮನೆ ಪ್ರಚಾರ ತಂತ್ರ ಫಲಿಸಿದೆ. ಇವೆಲ್ಲವೂ ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಹಿನ್ನಡೆಗೆ ಕಾರಣವಾಗಿರ್ತಕ್ಕಂಥದ್ದು. CP ಯೋಗೇಶ್ವರ್ ಬೇಸಿಕಲಿ ಅವರು ಸ್ಥಳೀಯರು, ಅದೊಂದು ಪಾಯಿಂಟ್ ಬಂತು. ಇವರು ಹಾಸನದಿಂದ ಬರಬೇಕು, ನಾವಿಲ್ಲೇ ಇರ್ತೀವಿ ಅಂತೆಲ್ಲ DK ಶಿವಕುಮಾರ್ ಪ್ರಚಾರದಲ್ಲೆಲ್ಲ ಮಾತನಾಡಿದಾರಲ್ಲ, ಸ್ಥಳೀಯ. ಜೊತೆಗೆ ಅವರು ಅಲ್ಲೇ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನು ಕೊಟ್ಟಿದ್ದಾರೆ, ಮಧ್ಯ ಕರ್ನಾಟಕದಲ್ಲಿ, ಮತ್ತೊಂದು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು, ರಾಜ್ಯದ ಜನರ ಚಿತ್ರಣವನ್ನು, ಅಭಿಪ್ರಾಯವನ್ನು ತಿಳಿಸಿರೋದ್ರಿಂದ ಬಹುಶಃ ಇನ್ನಾದ್ರೂ ಅವರ ಏನು ಕಾಂಗ್ರೆಸ್ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ನಾಯಕರುಗಳ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಲ್ಲಸಲ್ಲದ ಪ್ರತಿದಿನ ಆರೋಪಗಳನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಚನ್ನಪಟ್ಟಣದಲ್ಲಿ ಜಮೀರ್ ಅವರು ಹೇಳಿರುವಂತ ಒಂದು ಹೇಳಿಕೆ ಕಾಂಗ್ರೆಸ್ಗೆ ನಷ್ಟ ಉಂಟು ಮಾಡುತ್ತೆ ಅನ್ನುವಂಥ ಸ್ಪೆಕ್ಯುಲೇಷನ್ ಈಗ ಬಹುತೇಕ ಫಲಿತಾಂಶ ಹೊರಬಿದ್ದಿದೆ. ನೀವು ಅದನ್ನ ಕ್ಲಿಯರ್ ನೋಡಿ, ನಾನು ಸ್ಪಷ್ಟಪಡಿಸಿದ್ದೆ, ಯಾವುದೇ ಕಾರಣಕ್ಕೂ ಆ ಭಾವನೆ ಸ್ಥಳೀಯ ಮಟ್ಟದಲ್ಲಿಲ್ಲ. ಅದೇನಿದ್ರು ಹೊರಗಡೆ ಮಾಧ್ಯಮಗಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋ ಅಂತ ಅಭಿಪ್ರಾಯನ ಕೂಡ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ಮಾಧ್ಯಮದವರಿಗೆ ಕೆಲವರಿಗೆ ಬೇಜಾರಾಗಿರ್ಬೋದು, ನಾನೇನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಮಾಧ್ಯಮಗಳು ಒಬ್ಬ ಅಭ್ಯರ್ಥಿಯ ಪರವಾಗಿ ನಿಲ್ಲೋದಕ್ಕೋಸ್ಕರ ಮಾಡಿದಂಥ ಆರೋಪ ಅಂತಕ್ಕಂಥದ್ದು ಕೂಡ ನನ್ನ ಒಂದು ನಿಲುವಾಗಿತ್ತು. ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಇತ್ತು, ಆ ಹೇಳಿಕೆ ಇದು ಮೊದಲನೇ ಬಾರಿ ಹೇಳಿಕೆ ಅಲ್ಲ. ಅದನ್ನ ಅವರು ಯಾರ ಮೇಲೆ ಆರೋಪ ಸುರೇಶ್ ಅವರು ಮಾತನಾಡ್ತಾ ಇದ್ರು, ಟೊಂಕ ಕಟ್ಟಿ ನಿಂತಿದ್ರು ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸಬೇಕು ಅಂತನ್ಬಿಟ್ಟು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ, ಜಮೀರ್ ಅಹಮದ್ ಅವರ ಹೇಳಿಕೆ ಯಾವ ಪ್ರಭಾವ ಪರಿಣಾಮವನ್ನು ಸ್ಥಳೀಯವಾಗಿ ಬೀರಿಲ್ಲ, ಜನರ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅಂತಕ್ಕಂಥದ್ದು.